ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನೆನ್ನೆ ಒಂದು ಆಫೀಸ್ ವಿಸಿಟ್ ಇತ್ತು. ಆಫೀಸಿಂದ ಕಳಿಸಿದ್ರು. ಸೊ ವಿಸಿಟ್ ಮಾಡೋಣ ಅಂತ ಹೋಗಿದ್ವಿ. ಅಲ್ಲೇನಂದರೆ ಹಾಫ್ ಆನ್ ಅವರು ವೆಯ್ಟ್ ಮಾಡಿಸಿದ್ರು ಬರೋಕ್ಕೆ ಅಂತೇಳ್ಬಿಟ್ಟು, ಫ್ರೀ ಇಲ್ಲ ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಬೇಜಾರಾಯಿತು. ಸರಿ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಟೆ. ಅಲ್ಲೇ ಶಿವಪ್ಪನ ದೇವಸ್ಥಾನ ಇದೆ. ಸೊ ಒಂದು ವಿಸಿಟ್ ಹಾಕಿ ದೇವ್ರಿಗೊಂದು ಕೈ ಮುಗಿದು ಸರಿ ಹೊರಡೋಣ ಅಂತೇಳ್ಬಿಟ್ಟು ಹೊರಟೆ. ಮತ್ತು ಇನ್ನೊಂದು ಚಿಂತೆ ಏನಂದರೆ ಲೇಟ್ ಬೇರೆ ಆಗಿತ್ತಲ್ವ, ಹೋಗಿ ಏನು ಅಡುಗೆ ಮಾಡೋದಪ್ಪ ಅನ್ನೋದೇ ಒಂದು ಟೆನ್ಷನು. ಸರಿ ಅಂತ ಅದನ್ನು ಅಂದ್ಕೊಂಡೇ ಹೊರಡ್ತಾಯಿದ್ದೆ. ಆಮೇಲೆ ಮನೆಗೇನಾದರೂ ತೊಗೊಂಡು ಬರ್ತಾರಾ ಅಂತ ಕೇಳಿಬಿಟ್ಟು ಊಟಕ್ಕೆ ಏನಾದ್ರು ಲಂಚಿಗೆ ಅಂತ ಹೇಳ್ಬಿಟ್ಟು ಸರಿ ಕಾಲ್ ಮಾಡಿ ಹೇಳಿದೆ, ತೊಗೊಂಡು ಬರ್ತೀನಿ ಅಂತ ಹೇಳಿದರು. ಹಂಗೇ ಬರ್ತಾಯಿದ್ದೆ. ಅಡುಗೆ ಅಂತ ಹೇಳಿದ್ರೆ ಅರ್ಜೆಂಟಲ್ಲಿ ಟೈಮ್ ಆಗಿದ್ದಾಗ ಅಡುಗೆ ಫ್ರೀ ಇದ್ರೇ ಅಡುಗೆ ಮಾಡೋಕ್ಕಾಗೋದು. ಇಲ್ಲ ಅಂತಂದರೆ ಟೈಮ್ ಆಗಿದ್ದಾಗ ನಿಜವಾಗ್ಲೂ ಅಡುಗೆ ಯಾರಪ್ಪ ಮಾಡೋದು ಅಂತ ಅನಿಸುತ್ತೆ. ನನಗೆ ಇನ್ನೊಂದೇನಂತ ಹೇಳಿದ್ರೆ ಸ್ವಲ್ಪ ಪೀಸ್ಫುಲ್ ಮೈಂಡ್ ಇರಬೇಕು. ಇಲ್ಲ ಅಂತಂದರೆ ಬೇಗ ಬೇಗ ಅರ್ಜೆಂಟಾಗಿ ಅಡುಗೆ ಮಾಡೋದು, ಈ ಟೊಮೊಟೊ ಗೊಜ್ಜು ರಸಮ್ ಎಲ್ಲ ಮಾಡ್ಕೊಬೋದು. ಬಟ್ ಅದೂ ಟಯರ್ಡ್ ಆಗಿದ್ದಾಗ ಹೆಂಗೆ ಮಾಡೋದು ಅಂತ ಅನಿಸುತ್ತೆ. ಏನಾದರೂ ಒಂದು ಸ್ವಲ್ಪ ಇದ್ದರೆ ಅದನ್ನೇ ತಿಂದ್ಬಿಟ್ಟು ಮಲ್ಕೊಳ್ಳೋಣಪ್ಪ ಅನಿಸ್ತಾ ಇರುತ್ತೆ. ನೋಡಿ ತುಂಬ ಹೊತ್ತಾಗಿದೆ ನೆನ್ನೆ ಬಂದಿದ್ದು. ಹಾಗಾಗಿ ಸರಿ ಹೋಟ್ಲಲ್ಲೇ ಇವತ್ತು ತರಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಹೋಟ್ಲಲ್ಲೇ ತರಿಸ್ಕೊಂಡೆ. ಏನು ಮಾಡೋದು, ಮನೆಯಲ್ಲೇ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಆಫೀಸ್ ವರ್ಕ್ ಇದ್ದಾಗ ಸ್ವಲ್ಪ ಟಯರ್ಡ್ ಆಗಿದ್ದಾಗ ಗಾಡಿ ಬೇರೆ ಓಡಿಸ್ತೀನಲ್ವ, ಕೈಯೆಲ್ಲ ನೋವಾಗಿರುತ್ತೆ. ಹಂಗಾಗಿ ಸ್ವಲ್ಪ ರಿಸ್ಕು. ಈ ಹಳ್ಳಿ ಕಡೆ ಹೆಣ್ಮಕ್ಳು ಪಾಪ ಹೊಲದಲ್ಲೂ ಕೆಲಸ ಮಾಡಿ ಮನೆಯಲ್ಲೂ ಕೆಲಸ ಮಾಡಿ ಮಾಡ್ತಾರೆ. ನಾವೆಲ್ಲ ಸ್ವಲ್ಪ ಸೋಂಬೇರಿಗಳೇ ಬೆಂಗಳೂರಲ್ಲಿರೋ ಹೆಣ್ಮಕ್ಳು. ಅದರಲ್ಲೂ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ತಪ್ಪಾಗುತ್ತೆ. ಕೆಲವೊಬ್ಬರು ನಂತರ ಇರೋರು, ನಾನು ನನಗೆ ಹೇಳ್ಕೊತೀನಿ, ಬೇರೆಯವ್ರಿಗೆ ಹೇಳಲ್ಲ. ನಂತರ ಇರೋರು ಸ್ವಲ್ಪ ಸೋಂಬೇರಿಗಳೇನೆ. ಟಯರ್ಡ್ ಆಯಿತು ಅಂದ ತಕ್ಷಣ ರೆಸ್ಟ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಆ ರೀತಿ ನೆನ್ನೆ ಫುಲ್ಲೂ ಮಳೆ ಸ್ವಲ್ಪ ಬರ್ತಾನೆ ಇತ್ತು. ಆ ಮಳೇಲಿ ಬೇರೆ ನೆಂದಿದ್ದಕ್ಕೂ ಅದಕ್ಕೂ ಸ್ವಲ್ಪ ಏನೋ ಸ್ಟ್ರೈನ್ ಆದಂಗೆ ಸುಸ್ತಾದಂಗೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಏನೂ ಅಡುಗೆ ಮಾಡೋಕ್ಕೆ ಆಗಲೇ ಇಲ್ಲ. ನಾನು ಎಸ್ಪೆಷಲಿ ಹೊರ್ಗಡೆ ಫುಡ್ಸ್ ಎಲ್ಲ ತಿನ್ನೋದೆಲ್ಲ ಸ್ವಲ್ಪ ಕಮ್ಮಿನೇ. ಏನೋ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂದಾಗ ಮಾತ್ರ ತರಿಸ್ಕೊಳ್ಳೋದು. ಇಲ್ಲಾಂದರೆ ನಾನು ಮನೆಯಲ್ಲೇ ಮಾಡೋದು. ಸಿಂಪಲಾಗಿ ಒಂದು ಟೊಮೊಟೊ ಗೊಜ್ಜು ಮಾಡಿ ಅನ್ನ ಸಾಂಬಾರು ಆ ಥರನೂ ಮಾಡ್ಕೊತೀನಿ. ಇಲ್ಲ ಒಂದು ರಸಮ್ ಆ ಥರನೂ ಮಾಡ್ಕೊತೀನಿ. ಮತ್ತು ನಮ್ಮ ಅಪ್ಪನಿಗೆ ಚಾರ್ಜರ್ ಇರಲಿಲ್ವಂತೆ ಫೋನ್ಗೆ. ಸರಿ ಹೋಗ್ತಾ ಇದ್ದೀನಲ್ಲ ಮನೆಗೆ, ಇನ್ನೇನು ಚಾರ್ಜರು ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ಚಾರ್ಜರ್ ತೊಗೊಂಡೆ. ಮನೆಗೆ ಬಂದು ನೋಡಿದ್ರೆ ಟಿ ವಿಲಿ ಎಷ್ಟು ದೊಡ್ಡ ಶಾಕಿನ ವಿಷಯ ಅಂತೇಳಿದ್ರೆ, RCB ಫ್ಯಾನು ನೆನ್ನೆ ನೋಡಿದ್ರೆ ಎಲ್ಲ ಪಟಾಕಿ ಹೊಡೆದು ಸ್ವೀಟ್ ಹಂಚಿ ಎಲ್ಲ ಮಾಡಿದ್ದಾರೆ. 11 ಜನ ಸತ್ತಿದ್ದಾರೆ, 35 ಜನ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿದ್ದಾರೆ. ಇದೆಲ್ಲ ಬೇಕಿತ್ತಾ ಅನಿಸುತ್ತೆ. ಫೋನಲ್ಲೇ ಆರಾಮಾಗಿ ನೋಡ್ಬೋದಲ್ವಾ. ಸಣ್ಣ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡೋಗೋ ನೋಡೋ ಅಂಥದ್ದು ಏನೂ ಇರಲಿಲ್ಲ. ಅಷ್ಟು ಜನ ಕ್ರೌಡ್ ಇದ್ದಾಗ ಅಲ್ಲಿ ಮಕ್ಕಳನ್ನಂತೂ ಅವಾಯ್ಡ್ ಮಾಡಬೇಕಾಗಿತ್ತಲ್ವ. ಅದನ್ನು ಹೋಗಿ ಮಾಡಿಕೊಂಡು 11 ಜನ ಪಾಪ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ತುಂಬ ಜನ ಕಷ್ಟಪಡ್ತಿದ್ದಾರೆ. ಈ ರೀತಿ ಇರಬೇಕಾದ್ರೆ ಇದೆಲ್ಲ ಮಾಡೋದು ತಪ್ಪಲ್ವಾ. ಒಬ್ಬರ ಮೇಲೆ ಒಬ್ಬರು ಹತ್ಕೊಂಡು ಇದು ಮಾಡ್ತಿದ್ದಾರೆ. ನನಗಂತೂ ಆ ಟಯರ್ಡಾಗಿ ಬಂದಿದ್ದಕ್ಕೂ ನೋಡಿ ತುಂಬಾ ಬೇಜಾರಾಗೋಯಿತು. ಏನೋ ಒಂದು ಸಂಭ್ರಮ ಪಡೋ ಟೈಮಲ್ಲಿ ನಮ್ಮ RCB ವಿನ್ ಆಯಿತು, ಎಷ್ಟು ವರ್ಷದ ಕನಸದು ವಿನ್ ಆಯಿತು ಅನ್ನೋ ಟೈಮಲ್ಲಿ ಎಲ್ಲರೂ ಇಡೀ ನಮ್ಮ ಕರ್ನಾಟಕನೇ ಖುಷಿ, ಬೆಂಗಳೂರಲ್ಲೇ ಖುಷಿ ಇರೋ ಟೈಮಲ್ಲಿ ಈ ರೀತಿ ಒಂದು ದುರಂತ ಆಗಬಾರ್ದಾಗಿತ್ತು. ಪಾಪ ಅವರು ಯಾರ್ಯಾರು ಸ್ಟೂಡೆಂಟ್ಸ್ ಎಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಸತ್ತಿದ್ದಾರೆ. ಸಣ್ಣ ಪುಟ್ಟ ಮಕ್ಕಳುಗಳೆಲ್ಲ ಸತ್ತಿದ್ದಾರೆ. ನಿಜವಾಗ್ಲೂ ಬೇಜಾರು ಆಗುವಂಥ ವಿಷಯ ಇದು. ಪಾಪ ಅವರು ಹೋಗಿರೋ ಅವ್ರ ಕುಟುಂಬಕ್ಕೆ ಆ ದೇವರು ಒಂದು ದುಃಖನ ಭರಿಸೋ ಶಕ್ತಿನ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ನೆನೆ ನೋಡಂತೂ ತುಂಬಾ ಬೇಜಾರಾಯಿತು. ಈ ರೀತಿ ಆಗಬಾರ್ದಿತ್ತು, ಬಟ್ ಆಗಿದೆ. ಈ ವ್ಯವಸ್ಥೆನೂ ಕರೆಕ್ಟಾಗಿಲ್ಲ, ಈ ಸರ್ಕಾರದ ವ್ಯವಸ್ಥೆ. ಅದನ್ನು ಸ್ವಲ್ಪ ಜನ ಹೇಳ್ತಿದ್ದಾರೆ, ಕರೆಕ್ಟಾಗಿ ಅಲ್ಲಿ ವ್ಯವಸ್ಥೆ ಮಾಡಬೇಕಿತ್ತು. ಅಷ್ಟು ಜನ ಕ್ರೌಡ್ ಆಗ್ತಾರೆ ಅಂತ ಹೇಳಿದ್ರೆ, ಅಷ್ಟು ಜನ ಬರ್ತಾರೆ ಅಂದರೆ ಅಲ್ಲಿ ವ್ಯವಸ್ಥೆ ರೆಡಿ ಇರಬೇಕಿತ್ತು ಅಂತ ಹೇಳ್ತಾರೆ. ಆದರೂ ಇದು ತುಂಬಾ ದುರಂತದ ವಿಷಯ ಇದು. ನಿಜವಾಗ್ಲೂ ಎಷ್ಟು ಜನ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಹೋರಾಟ ಮಾಡ್ತಿದ್ದಾರೆ ನೋಡಿ. ನನಗಂತೂ ನೋಡಿ ಅಂತೂ ತುಂಬಾ ಬೇಜಾರಾಯಿತು.
ಒಂದೊಂದು ಕ್ಲಿಪ್ಪಿಂಗಲ್ಲಿ ನೋಡ್ತಾ ಇದ್ದರೆ ಒಬ್ಬರ ಮೇಲೊಬ್ಬರು ಹತ್ತಿ ಹೋಗ್ತಿದ್ದಾರೆ ಜೀವ ಉಳಿಸ್ಕೊಳಕ್ಕೆ, ಹಂಗಾಗಿದೆ. ಏನೋ ಭಗವಂತ ಯಾರು ಮನೆಯಲ್ಲಿ ಸಾವಾಗಿದೆ ಅವರಿಗೆ ದುಃಖನ ಭರಿಸೋ ಶಕ್ತಿನ ಆ ದೇವರು ಕೊಡಲಿ ಅಂತ ಕೇಳ್ಕೊತೀನಿ. ಆದರೂ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕಿತ್ತು. ಇಷ್ಟು ಜನ ಬರ್ತಾರೆ ಅಲ್ಲಿ ಅಂತ ಹೇಳಿದಾಗ ಅವ್ರಿಗೆ ಸೇಫ್ಟಿ ಪರ್ಪಸ್ಸು ಏನೇನಿರುತ್ತೆ ಅದನ್ನೆಲ್ಲ ಅವ್ರು ಮಾಡಬೇಕಿತ್ತು. ಇರುತ್ತೆ, ಕೊಹ್ಲಿನ ನೋಡಬೇಕು ಅನ್ನೋದಿರುತ್ತೆ. ಬಟ್ ಅದನ್ನು ನನಗೆ ಅನ್ಸೋ ಪ್ರಕಾರ ಬೇರೆಯವ್ರಿಗೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ, ಟಿ ವಿಲೇ ನೋಡ್ಬೋದಿತ್ತಲ್ವ. ಹಿಂಗೆಲ್ಲ ಹೋಗಿ ಎಷ್ಟು ಜನ ಅವ್ರನ್ನೆಲ್ಲ ನೋಡಿದಾಗ ಪಾಪ ಅವ್ರಿಗೂ ಸಣ್ಣ ಪುಟ್ಟ ಮಕ್ಕಳಿರುತ್ತೆ, ಎಷ್ಟೋ ಜನ ಲೇಡೀಸ್ ಸತ್ತಿದ್ದಾರೆ, ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ. ಈ ಥರ ನಿಜ ಆಗಬಾರ್ದಾಗಿತ್ತು. ನನಗಂತೂ ಕಣ್ಣಲ್ಲಿ ನಿಜವಾಗ್ಲೂ ಕಣ್ಣೀರೇ ಬಂತು, ಈ ರೀತಿ ದುರಂತ ಆಗುತ್ತೆ ಅಂತ. ಇವಾಗ ಪಾಪ ನಾವು ಬೆಂಗಳೂರಿಗೆ ಈಗ RCB ಟೀಮವರು ಅಂದ್ಕೊಂಡಿರ್ತಾರೆ, ನಾವೇನೋ ಖುಷಿಯಿಂದ ನಾವು ನೋಡೋಕ್ಕೆ ಹೋಗಿರ್ತೀವಿ, ಈ ರೀತಿ ಆಯ್ತಲ್ಲ ಅಂತ ಗೆದ್ದಿರೋ ಖುಷಿಗಿಂತ ಈ ರೀತಿ ನಮ್ಮಿಂದ ಒಂದು ಇಷ್ಟು ಜನ ಸತ್ರಲ್ಲ ಅನ್ನೋದು ಬೇಜಾರು ಕೂಡ ಅವ್ರಿಗಿರುತ್ತೆ. ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ನೋವನ್ನು ಪಡ್ತಿದ್ದಾರೆ. ಇನ್ನೂ 35 ಜನ ಹಾಸ್ಪಿಟ್ಲಲ್ಲಿದ್ದಾರೆ. ಅದು ಇನ್ನೂ ಎಷ್ಟಕ್ಕೆ ತಲುಪುತ್ತೋ ಅಂತ ಗೊತ್ತಿಲ್ಲ. ಬಟ್ ಇನ್ನೂ 35 ಜನ ಹಾಸ್ಪಿಟ್ಲಲ್ಲಿದ್ದಾರೆ ಅನ್ನೋ ಸುದ್ದಿ ಮಾತ್ರ ನಾನು ನೋಡಿದೆ ನೆನ್ನೆ ನೈಟು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.